ವಿಜಯಪುರದಲ್ಲಿ ಭೀಕರ ರಸ್ತೆ ಅಪಘಾತವೊಂದು ಸಂಭವಿಸಿಬಿಟ್ಟಿದೆ. ಬಸ್ ಹಾಗೂ ಬೈಕ್ ಮಧ್ಯೆ ಮುಖಾಮುಖಿ ಡಿಕ್ಕಿಯಾಗಿ ಈ ದುರಂತದಲ್ಲಿ ಬೈಕ್ ಸವಾರ ಸಜೀವ ದಹನಗೊಂಡಿದ್ದಾನೆ. ಹೊತ್ತೆ ಉರಿದಂತಹ ಬಸ್ ಪ್ರಯಾಣಿಕರು ಕೂಡ ಪಾರಾಗಿದ್ದಾರೆ. ಆದರೆ ಸಿಂದಗಿ ತಾಲೂಕಿನ ಕೊನ್ನೆಳ್ಳಿ ಟೋಲ್ ಬಳಿ ಈ ಘಟನೆ ನಡೆದಿದೆ. ಬಸ್ ಹಾಗೂ ಬೈಕ್ ಮಧ್ಯೆ ಮುಖಾಮುಖಿ ಡಿಕ್ಕಿಯಾಗಿದೆ. ಇದರಿಂದ ಈ ದುರಂತದಲ್ಲಿ ಈಗ ಬೈಕ್ ಸವಾರ ಸಜೀವ ದಹನವಾಗಿದ್ದಾನೆ. ನಿಜಕ್ಕೂ ಇದು ದುರ್ದೈವ. ಹೊತ್ತಿ ಉರಿದಂತಹ ಬಸ್ಸು ಪ್ರಯಾಣಿಕರೆಲ್ಲರೂ ಕೂಡ ಪಾರಾಗಿದ್ದಾರೆ. ಇದು ಸಿಂದಗಿ ತಾಲೂಕಿನ ಕೊನ್ನೆಳ್ಳಿ ಟೋಲ್ ಬಳಿ ನಡೆದಂತಹ ಘಟನೆ ಇದು. ಸ್ಥಳಕ್ಕೆ ಆಗಮಿಸಿದಂತಹ ಅಗ್ನಿಶಾಮಕ ದಳದವರು ಬೆಂಕಿಯನ್ನ ನಂದಿಸುವಲ್ಲಿ ಹರಸಾಹಸವನ್ನ ಪಟ್ಟಿದ್ದಾರೆ. ಇನ್ನು ಅಭಿಷೇಕ್ ಸಾಯಬಗೌಡ ನಾಗರಾಳ 19 ವರ್ಷದ ಮೃತ ಬೈಕ್ ಸವಾರ. ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಮಾಹಿತಿ ತಿಳಿತಾ ಇದ್ದಂತೆ ದೌಡಾಯಿಸಿಕೊಂಡು ಬಂದಿದ್ದಾರೆ ಅಗ್ನಿಶಾಮಕ ದಳದವರು. ಹಾಗೆ ಬೆಂಕಿಯನ್ನು ನಂದಿಸುವಲ್ಲಿ ಹರಸಾಹಸವನ್ನು ಪಟ್ಟಿದ್ದಾರೆ. ಕೊನೆಗೂ ಕೂಡ ಅಗ್ನಿಶಾಮಕ ದಳದವರು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾದರು. ಆದರೆ ಏನು ಮುಖಾಮುಖಿಯಾಗಿ ಡಿಕ್ಕಿಯನ್ನು ಹೊಡೆದಿತ್ತು ಅಂದರೆ ಇದು ವಿಜಯಪುರದಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿರೋದು. ಬಸ್ ಹಾಗೂ ಬೆಂಕಿ ಮಧ್ಯೆ ಏನು ಮುಖಾಮುಖಿ ಡಿಕ್ಕಿ ಆಗಿದ್ದು, ಏಕಾಏಕಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಈ ದುರಂತದಲ್ಲಿ ಬೈಕ್ ಸವಾರ ಸಜೀವ ದಹನವಾಗ್ತಾನೆ. ಇದ್ದಕ್ಕಿದ್ದಂತೆ ಆ ಒಂದು ಬಸ್ ಏನಿತ್ತು ಆ ಬಸ್ಸು ಹೊತ್ತಿ ಉಳಿತಾ ಸಂದರ್ಭದಲ್ಲಿ ಪ್ರಯಾಣಿಕರೆಲ್ಲರೂ ಕೂಡ ಸೇಫ್ ಆಗಿ ಇಳಿದಿದ್ದಾರೆ. ತದನಂತರ ಬಸ್ ಜಾಸ್ತಿ ಹೊತ್ತಿ ಹೊರಡ್ತದೆ. ಆದರೆ ಏನು ಬಂದು ಬಸ್ಗೆ ಡಿಕ್ಕಿಯನ್ನು ಹೊಡೆದಿದ್ದ ಬೈಕ್ ಸವಾರ ಆತ ಅಲ್ಲೇ ಸ್ಥಳದಲ್ಲೇ ಸಜೀವ ದಹನವಾಗಿದ್ದಾನೆ. KA 28F2095 ಸಾರಿಗೆ ಸಂಸ್ಥೆಯ ಬಸ್ ಹಾಗೂ ಏನು KA 28HK 2551 ಬೈಕ್ ಮಧ್ಯೆ ಮುಖಾಮುಖಿ ಡಿಕ್ಕಿಯಾಗಿದೆ. ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ಪಟ್ಟಣದ ಮುಳಸಾವಳಗಿ ಗ್ರಾಮದ ನಿವಾಸಿ ಅಭಿಷೇಕ್ ಸಾಯಬಗೌಡ ನಾಗರಾಳ 19 ವರ್ಷದ ವ್ಯಕ್ತಿ ಮೃತ ದುರ್ದೈವಿ ಬೈಕ್ ಸವಾರ ಈತ. ಸ್ಥಳಕ್ಕೆ ಸಿಂದಗಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ನು ಸಿಂದಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ.